ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದಾರೆ ಮಿಸ್ ಮಾಡ್ತಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಹಲವು ಇನ್ಫಾರ್ಮೇಷನ್ ವೀಡಿಯೋಗಳು ನಮ್ಮ ಚಾನಲಲ್ಲಿ ಇರುವಂಥದ್ದು. ಮತ್ತು ಇವೆಲ್ಲ ಸತ್ಯ ಕೂಡ. ಯಾರೋ ಟ್ರ್ಯಾಕ್ಟರ್ ನೋಟು ಇವನ್ನೆಲ್ಲ ತೋರಿಸ್ಬಿಟ್ಟು ನಾನು ಹೇಳೋದಿಲ್ಲ ಇದಕ್ಕೆಲ್ಲ ಲಕ್ಷ ಸಿಗುತ್ತೆ, ಕೋಟಿ ಸಿಗುತ್ತೆ ಅಂತ ವೈಷ್ಣೋದೇವಿ ನಾಣ್ಯಗಳನ್ನು ತೋರಿಸಂತೂ ನಾನು ಮಾತಾಡೋದೇ ಇಲ್ಲ. ನಾನು ಹೇಳುವಂಥದ್ದು ಅಪ್ಪಟ ರೇರ್ ನಾಣ್ಯಗಳು. ನೋಡಿ, ಈ ಒಂದು ವಿಡಿಯೋದಲ್ಲಿ ರೇರ್ ನಾಣ್ಯಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇರುವಂಥದ್ದು. ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಸಾಧ್ಯ ಆದರೆ ಒಂದು ಪುಸ್ತಕ ಮತ್ತು ಒಂದು ಪೆನ್ನನ್ನು ತೊಗೊಂಡು ಬರ್ಕೊಳ್ಳಿ. ರೇರ್ ಕಾಯಿನ್ಸು ಯಾವ ಇಸವಿ, ಯಾವ ಮಿಂಟು, ಎಷ್ಟು ಬೆಲೆ, ಕ್ಲಿಯರಾಗಿ ಹೇಳ್ತೀನಿ. ಯಾವ ಇಸವಿ, ಯಾವ ಮಿಂಟು, ಎಷ್ಟು ಬೆಲೆ ಅಂತ ದಯವಿಟ್ಟು ಬರ್ಕೊಂಬಿಡಿ. ಯಾವ ನಾಣ್ಯಕ್ಕೆ ಯಾವ ಇಸವಿ ಇಂಪಾರ್ಟೆಂಟ್ ಅಂತ. ನನಗೂ ಕೂಡ ನೀವು ಪದೇ ಪದೇ ಕೇಳೋದು ತಪ್ಪುತ್ತೆ. ಸಾಮಾನ್ಯ ನಾಣ್ಯಗಳನ್ನು ನೋಡಿ ನೋಡಿ ನನಗೂ ಬೇಜಾರಾಗ್ಬಿಟ್ಟಿದೆ. ನಿಮಗೂ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಯಾವುದು ರೇರ್ ನಾಣ್ಯಗಳನ್ನು ತಿಳ್ಕೊಬೇಕು ಅಂತ. ಸುಮಾರು ಜನ ಮೆಸೇಜ್ ಮಾಡಿದ್ದಾರೆ ನನ್ನ ಕಳೆದ ವಿಡಿಯೋದಲ್ಲಿ. ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಯಾವುದಾದ್ರೂ ರೇರ್ ಕಾಯಿನ್ಗಳ ಬಗ್ಗೆ ಬೇಕಾ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದರೆ ನನಗೆ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇರುವಂಥದ್ದು ನಿಮ್ಮ ರಿಕ್ವೆಸ್ಟ್ ಮೇರೆಗೆ. ಮೊದಲಿಗೆ ನನಗೆ ತುಂಬ ಪರ್ಸ್ನಲಿ ಫೇವ್ರೇಟ್ ಆಗಿರುವಂಥ ನಾಣ್ಯದ ಬಂದನೇ ಬರ್ತೀನಿ. ಗೇಂಡಾಮೃಗದ ನಾಣ್ಯ, 25 ಪೈಸೆಯ ಗೇಂಡಾಮೃಗದ ನಾಣ್ಯ. ಇದರಲ್ಲಿ ಒಂದೇ ಇಸವಿ ಇಂಪಾರ್ಟೆಂಟು. ಯಾವುದು? 1993 ಸ್ಟಾರ್ ಇರಬೇಕು. ಹೈದ್ರಾಬಾದ್ ಮಿಂಟ್ 1993 ಹೈದ್ರಾಬಾದ್ ಮಿಂಟ್ ಸ್ಟಾರ್ ಮಾರ್ಕ್ ಇರುತ್ತೆ. ಹೈದ್ರಾಬಾದ್ ಮಿಂಟ್ ಅಂದರೆ ಅದಕ್ಕೆ 20,000 ರೂಪಾಯಿ ಬೆಲೆ UNC ಕಂಡೀಷನಲ್ಲಿ. ಇಲ್ಲ ಸ್ವಲ್ಪ ಹಳೇದಾಗಿದ್ದರೆ, ನಾಣ್ಯ ಸ್ವಲ್ಪ ಹಳೇದಾಗಿದೆ, ಯೂಸ್ ಆಗಿದೆ ಅಂದರೆ ಒಂದು 8ರಿಂದ 10 ಸಾವಿರ ರೂಪಾಯಿ ಸಿಗುತ್ತೆ. ಇದು ಒಂದು 25 ಪೈಸೆದು ಆಯ್ತಲ್ಲ. ಮತ್ತು 1 ರೂಪಾಯಿನ ನಾಣ್ಯ, ಡಬ್ಬು ಕಾಯಿನ್ ಬರ್ತಲ್ಲ, ದಪ್ಪ ಕಾಯಿನು, ಅದರಲ್ಲಿ 1970 ಇಸವಿ ಇರಬೇಕು. 1970. ಅದು ಬಾಂಬೆ ಮಿಂಟೇ ಆಗಿರುತ್ತೆ, ಯಾಕಂದರೆ ಸಿಂಗಲ್ ಇಯರ್ ಸಿಂಗಲ್ ಮಿಂಟು. ಅದಕ್ಕೆ UNC ಕಾಯಿನ್ ಇತ್ತು ಅಂದರೆ 20,000 ರೂಪಾಯಿ ಬೆಲೆ ಇರುವಂಥದ್ದು. ಆಯಿತಾ? ಎರಡನೇ ರೇನ್ ಕಾಯಿನ್ ಮುಗೀತು. ಮೂರನೇದು ಇನ್ನು 2 ರೂಪಾಯಿನ ಭಾರತ ಮ್ಯಾಪಿಂದು ಯಾವುದು? ಇದಕ್ಕೆ ಒಂದೇ ನಾಣ್ಯ 1992 1992 ನೋಯ್ಡಾ ಮಿಂಟ್ ಡಾಟ್ ಮಾರ್ಕ್ ಇರುತ್ತೆ. ನೋಯ್ಡಾ ಮಿಂಟ್ ಇದಕ್ಕೆ ಸುಮಾರು 6,500 ರೂಪಾಯಿವರೆಗೂ UNC ಕಂಡೀಷನಲ್ಲಿ ಬೆಲೆ ಇದೆ. ಈಗ 3.5-4 ಅಂತ ಇದೆ, ಬಟ್ ಅದಕ್ಕೆ UNC ಕಂಡೀಷನ್ ಇತ್ತು ಅಂದರೆ 6,500 ರೂಪಾಯಿವರೆಗೂ ಖಂಡಿತವಾಗ್ಲೂ ಬೆಲೆ ಇದೆ. ಮತ್ತು 5 ರೂಪಾಯಿನ ಕ್ರಾಸ್ ಕಾಯಿನ್, 5 ರೂಪಾಯಿದು ಕ್ರಾಸ್ ಕಾಯಿನ್ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರದ್ದು 5 ರೂಪಾಯಿ ಕ್ರಾಸ್ ಕಾಯಿನು. ಇದು 2007 ಕೋಲ್ಕತ್ತಾ ಮಿಂಟು, ಸಿಂಗಲ್ ಇಯರ್ ಸಿಂಗಲ್ ಮಿಂಟು. 5 ರೂಪಾಯಿ ಕ್ರಾಸ್ ಕಾಯಿನ್ ಇದ್ದರೆ ಆಯಿತು. ಸುಮಾರು ಒಂದು 5-5.5 ಸಾವಿರ ರೂಪಾಯಿ ಅದಕ್ಕೆ ಸಿಗುತ್ತೆ UNC ಕಂಡೀಷನಲ್ಲಿ. ಮತ್ತು ಇನ್ನೆರಡು ಇಂಪಾರ್ಟೆಂಟ್ ಎಕ್ಸ್ಟ್ರೀಮ್ಲಿ ರೇರ್ ಕಾಯಿನ್ಗಳನ್ನ ನಾನು ಹೇಳ್ತೀನಿ ಇವಾಗ, ಕರೆಕ್ಟಾಗಿ ಬರ್ಕೊಳ್ಳಿ. 50 ನಯೆ ಪೈಸೆ ಅಂತ, 50 ನಯೆ ಪೈಸೆ ಫೋಟೋ ಕೂಡ ನೋಡ್ತಾ ಇದ್ದೀರಾ. ಅದರಲ್ಲಿ 1957 ಬಾಂಬೆ ಮಿಂಟು, 1959 ಬಾಂಬೆ ಮಿಂಟು. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಅದೇ ಥರ ನಾಣ್ಯ ಇತ್ತು ಅಂದರೆ, UNC ನಾಣ್ಯ ಇತ್ತು ಅಂದರೆ ಒಂದೊಂದಕ್ಕೆ 1 ಲಕ್ಷ ಖಂಡಿತವಾಗೂ ಸಿಗುತ್ತೆ. ನೀವು ಪುಸ್ತಕದಲ್ಲೂ ಬೆಲೆ ಕೂಡ ನೋಡಿ. ಎಕ್ಸ್ಟ್ರೀಮ್ಲಿ ರೇರ್. ಇದು ತುಂಬ ಕಡಿಮೆ ಸಂಖ್ಯೆಯಲ್ಲಿರುವಂಥದ್ದು. ನಾನು ಸಹ UNC ಕಾಯಿನ್ಗಳನ್ನ ಇದುವರೆಗೂ ನೋಡಿಲ್ಲ. ಮತ್ತು ಇದನ್ನು ಹೊರತುಪಡಿಸಿದ್ರೆ 1 ರೂಪಾಯಿನ 1954 ಬಾಂಬೆ ಮಿಂಟ್, ಇದಕ್ಕೆ ಒಂದು 6,000 ರೂಪಾಯಿ ಇರುವಂಥದ್ದು. ಇದು ಕೂಡ ರೇರ್ ನಾಣ್ಯ. ಮತ್ತು ಇನ್ನೊಂದು ನಾಣ್ಯ ಹೇಳಬೇಕು ಅಂದರೆ 2 ಆ್ಯನಾ. ಇದು ಒಂದು ಸ್ಟ್ಯಾಂಡಿಂಗ್ ಬುಲ್. ಲಾಸ್ಟ್ ವೀಕ್ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ಈ ಒಂದು ನಾಣ್ಯ ನಿಮಗೆ 1955ನ ಮುಂಬೈ ಮಿಂಟ್ ಇತ್ತು ಅಂದರೆ 1955 1955 ಬಾಂಬೆ ಮಿಂಟ್, ಏನು ಡೈಮಂಡ್ ಶೇಪ್ ಇರುತ್ತೆ ಬಾಂಬೆ ಮಿಂಟು. ಅದಕ್ಕೆ ನಿಮಗೆ ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ UNC ಕಾಯಿನ್ಗೆ ಇರೋಂಥದ್ದು. ನಾರ್ಮಲ್ ಕಾಯಿನ್ಗಳಿಗೆ ಅಲ್ಲ, UNC ಕಾಯಿನ್ ಇರಬೇಕು. ನಾರ್ಮಲ್ ಕಾಯಿನ್ ಆದರೆ ಒಂದು 20,000 10,000 ಆಗುತ್ತೆ. ಯೂಸ್ಡ್ ಕಾಯಿನ್ ಆದರೆ, UNC ಕಾಯಿನ್ ಆದರೆ 1 ಲಕ್ಷ ರೂಪಾಯಿ ಹಾಗೆ ಆಗುತ್ತೆ. ಮತ್ತು ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ರೇರ್ ಕಾಯಿನು 1/2 ಅಂತ ಇರುತ್ತಲ್ಲ, ಹಾಫ್ ರೂಪಿ. ಅದರಲ್ಲಿ 1955 ಬಾಂಬೆ ಮಿಂಟ್. ಅದು ಕೂಡ 1955 ಬಾಂಬೆ ಮಿಂಟ್ ಅಂದರೆ ಏನು, ಡೈಮಂಡ್ ಮಾರ್ಕ್ ಇರುತ್ತೆ. ಅದು ಕೂಡ ಸುಮಾರು 3,500 ರೂಪಾಯಿ UNC ಕಂಡೀಷನ್ ಇರುವಂಥದ್ದು. ಸೊ ತುಂಬ ಇಂಪಾರ್ಟೆಂಟ್ ಕಾಯಿನು. ಅದನ್ನು ಹೊರತುಪಡಿಸಿದ್ರೆ 25 ಪೈಸೆಯ ಕಾಪರ್ ನಿಕಲ್ನ ನಾಣ್ಯ. ಇದು 1984 ತುಂಬ ಇಂಪಾರ್ಟೆಂಟ್ ಕಾಯಿನು. 1984ಅಲ್ಲಿ ನಿಮಗೆ ಹೈದ್ರಾಬಾದ್ ಮಿಂಟ್ ಇರಬೇಕು. 1984ಅಲ್ಲಿ ಹೈದ್ರಾಬಾದ್ ಮಿಂಟ್ ಇದ್ದರೆ ಅದಕ್ಕೆ ತುಂಬ ಬೆಲೆ ಇರುವಂಥದ್ದು. ಸುಮಾರು 3,500-4,000 ರೂಪಾಯಿಗಿಂತ ಜಾಸ್ತಿ ಬೆಲೆ ಇರುತ್ತೆ UNC ಕಾಯಿನ್ಗೆ. UNC ಕಾಯಿನ್ ಅಂದರೆ ನೋಡಿ ಫೋಟೋದಲ್ಲಿ ಇದೆಯಲ್ಲ, ಅದು ಎಕ್ಸ್ಟ್ರಾ ಫೈನ್ ಕಂಡೀಷನ್ನು. ನಾನು ಹೇಳ್ತಾ ಇರುವಂಥದ್ದು UNC ಕಾಯಿನ್ ಅಂದರೆ ಫುಲ್ ಅಷ್ಟಾಗಿರುತ್ತೆ ಆ ಥರದ್ದು. ಮತ್ತು ಇನ್ನೊಂದು ಅದನ್ನು ಹೊರತುಪಡಿಸಿದ್ರೆ ಮತ್ತೊಂದೊಂದು ಕಾಯಿನ್ ಇರುವಂಥದ್ದು 25 ಪೈಸೆಯಲ್ಲಿ 1993. ಅದು ಅವಾಗಲೇ ಹೇಳಿದ್ದೀನಿ. ಇದು ಅದು ಗೇಂಡಾಮೃಗದ ನಾಣ್ಯ. ಅದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಕಾಯಿನ್ ಇದೆ 1980 25 ಪೈಸೆಯ 1980 ಬಾಂಬೆ ಮಿಂಟ್. ಅದಕ್ಕೆ 50,000 ರೂಪಾಯಿ ಇರುವಂಥದ್ದು. ನೀವು ಪುಸ್ತಕದಲ್ಲೂ ನೋಡ್ತಾ ಇದ್ದೀರಾ. ಮತ್ತು ಕಾಯಿನ್ನ ಚಿತ್ರಗಳನ್ನು ನೋಡ್ತಾ ಇದ್ದೀರಾ. 1980 ಬಾಂಬೆ ಮಿಂಟ್ ಈ ರೀತಿ ಇರುತ್ತೆ. ಇನ್ನು 1989 ಹೈದ್ರಾಬಾದ್ ಮಿಂಟ್ ಕೂಡ 10,000 ರೂಪಾಯಿ ಬೆಲೆ ಬಾಳುತ್ತೆ. ಮತ್ತು 1967 ಬಾಂಬೆ ಮಿಂಟ್ ಕೂಡ 1,500 ರೂಪಾಯಿ ಬೆಲೆ ಬಾಳುತ್ತೆ. 1967 ಬಾಂಬೆ ಮಿಂಟು, 1980 ಬಾಂಬೆ ಮಿಂಟು, 1984 ಹೈದ್ರಾಬಾದ್ ಮಿಂಟು, 1989 ಹೈದ್ರಾಬಾದ್ ಮಿಂಟು,
ಮತ್ತು 1993 ಗೇಂಡಾಮೃಗದ ಹೈದರಾಬಾದ್ ಮಿಂಟು. ಕರೆಕ್ಟಾಗಿ ನೋಡ್ಕೊಂಬಿಡಿ. ಬೇಕಾದ್ರೆ ವೀಡಿಯೋನ ಸ್ಲೋ ಮಾಡಿ ನೋಡ್ಕೊಳ್ಳಿ ಅಥವಾ ಪಾಸ್ ಮಾಡಿ ಬರ್ಕೊಳ್ಳಿ. ಯಾಕೆಂದರೆ ನಾನು ತುಂಬ ಸ್ಲೋ ಹೇಳ್ತಾ ಹೋದರೆ ಸುಮಾರು ನಾಣ್ಯಗಳಿರುವಂಥದ್ದು ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಇದನ್ನು ಹೊರತುಪಡಿಸಿದ್ರೆ ಮತ್ತು ಈಗ 50 ಪೈಸೆಗೆ ಬಂದುಬಿಡೋಣ. 50 ಪೈಸೆದು ನಾನು ನಿಮಗಾಗಲೇ ಹೇಳಿದ್ದೀನಿ ಯಾವುದು ಅಂತ, 1957 1959. ಅದನ್ನು ಹೊರತುಪಡಿಸಿದ್ರೆ ಇನ್ನೊಂದು ಫ್ಲವರ್ ಡಿಸೈನ್ ಒಂದು ಬರುತ್ತೆ, ಅದು 1978 ಬಾಂಬೆ ಮಿಂಟು. 1978 ಬಾಂಬೆ ಮಿಂಟ್ ಇರಬೇಕು. ಬಾಂಬೆ ಮಿಂಟ್ ಅಂದರೆ ಏನು, ಡೈಮಂಡ್ ಮಾರ್ಕ್ ಇರಬೇಕು. ಅದಕ್ಕೆ 10,000 ರೂಪಾಯಿ ಇರುವಂಥದ್ದು. ಅದನ್ನು ಹೊರತುಪಡಿಸಿದ್ರೆ ಮತ್ತೆರಡು ನಾಣ್ಯಗಳು 1980 ಮತ್ತು 1983 ಕೋಲ್ಕತ್ತಾ ಮಿಂಟು. ಎರಡಕ್ಕೂ ಒಂದು 1,500 ರೂಪಾಯಿವರೆಗೂ ಆಗುತ್ತೆ. 1980 ಮತ್ತು 1983 ಕೋಲ್ಕತ್ತಾ ಮಿಂಟ್ ಅಂದರೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ ಕೋಲ್ಕತ್ತಾ ಮಿಂಟ್ ಅಂದರೆ. ಮತ್ತು ಇನ್ನೊಂದು, ಇವು ತುಂಬ ಇಂಪಾರ್ಟೆಂಟ್ ನಾಣ್ಯಗಳು, ಇದನ್ನು ಕ್ಲೀನಾಗಿ ಬರ್ಕೊಳ್ಳಿ. 1986 ಬಾಂಬೆ ಮಿಂಟ್. ಬಾಂಬೆ ಮಿಂಟ್ ಅಂದರೆ ನಿಮಗೆಲ್ಲ ಗೊತ್ತು, ಡೈಮಂಡ್. 15,000 ರೂಪಾಯಿ ಇದಕ್ಕೆ UNC ಕಾಯಿನ್ಗೆ. ಮತ್ತು 1988 ನೋಯ್ಡಾ ಮಿಂಟ್. ಇದು ತುಂಬ ಅಂದರೆ ತುಂಬ ಹಾಟ್ ಕೇಕ್ ಇದು ಕಾಯಿನ್ ಎಕ್ಸಿಬಿಷನ್ಗಳಲ್ಲಿ. 1988 ನೋಯ್ಡಾ ಮಿಂಟ್. ನೀವು ನೋಡ್ತಾ ಇದ್ದೀರಾ, ಅದ್ರ ಕೆಳಗಡೆ ಇನ್ನೊಂದು ಸಣ್ಣ ಚುಕ್ಕೆ ಇದೆ, ಅದು ಅಲ್ಲ. ಕೋಲ್ಕತ್ತಾ ಮಿಂಟ್ ಅಂದ್ಬಿಟ್ರೆ ಒಂದೇ ಚುಕ್ಕೆ ಅಂದ್ಬಿಟ್ಟು ಇದೇ ನೋಯ್ಡಾ ಮಿಂಟ್ ಅಂದ್ಕೊಂಡ್ಬಿಡ್ತೀರಾ. ಅಲ್ಲ, ಎರಡು ಚುಕ್ಕೆ ಇರುತ್ತೆ. ಒಂದು ಚಿಕ್ಕದು ಚುಕ್ಕೆ, ಅದ್ರ ಮೇಲೆ ಒಂದು ದೊಡ್ಡದು ಸರ್ಕಲ್ ಇರುತ್ತೆ, ಡಾಟ್ ಸರ್ಕಲ್ಲು. ಅದಕ್ಕೆ ನಿಮಗೆ 30,000 ರೂಪಾಯಿ ಆಗುತ್ತೆ. ಮತ್ತು ಇನ್ನೊಂದು 1989 ಹೈದರಾಬಾದ್ ಮಿಂಟ್, ಇದಕ್ಕೆ 3,000 ರೂಪಾಯಿ ಆಗುವಂಥದ್ದು. ಮತ್ತು ಇನ್ನೊಂದು 50 ಪೈಸೆಯ ಇಂಪಾರ್ಟೆಂಟ್ ಕಾಯಿನ್ ಯಾವುದು ಅಂದರೆ ಈ ಭಾರತ ಮ್ಯಾಪ್ ಬರುತ್ತಲ್ಲ, ಅದರಲ್ಲಿ 1993 ಹೈದರಾಬಾದ್ ಮತ್ತು ಬಾಂಬೆ ಮಿಂಟು ಎರಡಕ್ಕೂ 2,000 ರೂಪಾಯಿ ಇರುವಂಥದ್ದು UNC ಕಂಡೀಷನಲ್ಲಿ. ಎರಡಕ್ಕೂ ಸಹ 2,000 ರೂಪಾಯಿ ಇರುವಂಥದ್ದು. ಮತ್ತು ಇನ್ನೂ ಕೆಲವೊಂದು ರೇರ್ ನಾಣ್ಯಗಳ ಏನು ನಾನು ನಿಮಗೆ ಅದ್ರ ಬಗ್ಗೆ ಹೇಳಬೇಕು ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಕಾಯಿನ್ಗಳು ಬರ್ಕೊಳ್ಳಿ. ಭಾರತ ಮ್ಯಾಪಲ್ಲಿ 50 ಪೈಸದಲ್ಲಿ 1993 ಸ್ಟಾರ್ ಮತ್ತು ಡೈಮಂಡ್ ಶೇಪ್ ಇರಬೇಕು. UNC ಕಾಯಿನ್ ಆದರೆ 2,000 ರೂಪಾಯಿ. ಇಲ್ಲ ಸ್ವಲ್ಪ ಏನು UNC ಕಂಡೀಷನ್ ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಮತ್ತು 5 ರೂಪಾಯಿಗೆ ಬಂದುಬಿಡೋಣ. 5 ರೂಪಾಯಲ್ಲಿ 2 ಕಾಯಿನ್ ಇಂಪಾರ್ಟೆಂಟು. ಒಂದು ನಿಮಗೆಲ್ಲ ಮೊದಲೇ ಗೊತ್ತು, ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ಬಿಟ್ಟಿದ್ದೀನಿ, 2004 ಹೈದರಾಬಾದ್ ಮಿಂಟ್. 2004 ಹೈದರಾಬಾದ್ ಮಿಂಟ್ ಅಂದರೆ ಏನು, ಸ್ಟಾರ್ ಇರುತ್ತೆ, ಅದಕ್ಕೆ UNC ಕಂಡೀಷನಲ್ಲಿ 3,500 ರೂಪಾಯಿ. ಮತ್ತು ಇನ್ನೊಂದು ಸೂಪರ್ ಕಾಯಿನ್ ಇದು, ನಾನು ಇದುವರೆಗೂ ನೋಡೋಕ್ಕೆ ಸಿಕ್ಕಿಲ್ಲ ನನಗಿದನ್ನು. 2021 ಆಜಾದಿ ಕಾ ಅಮೃತ್ ಮಹೋತ್ಸವದ ಸ್ಟಾರ್ ಮಿಂಟ್ ಇರಬೇಕು. 2021 ಆಜಾದಿ ಕಾ ಅಮೃತ್ ಮಹೋತ್ಸವದ ಒಂದು ನಾಣ್ಯದ ಚಿತ್ರ ಇರಬೇಕು, ಕೆಳಗಡೆ ಹೈದರಾಬಾದ್ ಮಿಂಟ್ ಸ್ಟಾರ್ ಇರಬೇಕು. ಇದಕ್ಕೆ UNC ಕಾಯಿನಲ್ಲಿ 40,000 ರಿಂದ 50,000 ರೂಪಾಯಿ ಬೆಲೆ ಇದೆ. ಇದು ಸತ್ಯ. ಇದನ್ನು ಹೊರತುಪಡಿಸಿದ್ರೆ 1 ರೂಪಾಯಿ ಕಾಯಿನ್ಗೆ ಬಂದ್ಬಿಡೋಣ. ಈಗ 1 ರೂಪಾಯಿದು ಸ್ವಲ್ಪ ಸಣ್ಣ ಕಾಯಿನ್ಗಳು ಬರ್ತಾವಲ್ಲ, ಅದಕ್ಕೆ ಅದರಲ್ಲಿ ಯಾವುದಪ್ಪ ಇಂಪಾರ್ಟೆಂಟು ಅಂದರೆ 1982 1982 ಬಾಂಬೆ ಮಿಂಟ್. 1982 ಬಾಂಬೆ ಮಿಂಟ್ ಬರ್ಕೊಳ್ಳಿ. 1982 ಬಾಂಬೆ ಮಿಂಟ್. ಇದಕ್ಕೆ ಸುಮಾರು 15,000 ರೂಪಾಯಿ ಇರುವಂಥದ್ದು. 15,000 ರಿಂದ 20,000 ರೂಪಾಯಿ UNC ಕಾಯಿನು. ನೋಡ್ಕೊಳ್ಳಿ ಇದನ್ನು ನಿಮ್ಗೆ ಸಿಕ್ಕಿದ್ರೆ. ಇದು ಬಾಂಬೆ ಮಿಂಟ್ ಅಂದರೆ ಡೈಮಂಡ್ ಶೇಪ್ ಇರುತ್ತೆ. ಚಿಕ್ಕ ಕಾಯಿನು, ದೊಡ್ಡ ಕಾಯಿನ್ ಅಲ್ಲ. ದೊಡ್ಡ ಕಾಯಿನಲ್ಲಿ 1971, ಚಿಕ್ಕ ಕಾಯಿನಲ್ಲಿ 1982. ಅದಾದಮೇಲೆ 1983, ಅದೇ ಚಿಕ್ಕ ಕಾಯಿನಲ್ಲಿ 1983 ನಿಮಗೆ ಹೈದರಾಬಾದ್ ಮಿಂಟ್ ಇರಬೇಕು. ಪ್ಯೂರ್ ಒರಿಜಿನಲ್ ಕಾಯಿನ್ ಆಗಬೇಕು. ಡೂಪ್ಲಿಕೇಟ್ ಕಾಯಿನ್ಗಳು ಸುಮಾರು ತುಂಬ ಇರುವಂಥದ್ದು 1983 ಹೈದರಾಬಾದ್ ಮಿಂಟು. ಹುಷಾರಾಗಿದೆ. ಒರಿಜಿನಲ್ ಕಾಯಿನ್ ಆದರೆ ನಿಮಗೆ ಅದಕ್ಕೆ ಒಂದು 50,000 ರೂಪಾಯಿ UNC ಕಾಯಿನ್ಗೆ ಸಿಗುತ್ತೆ ಮಿನಿಮಮ್ ಅಂದ್ರೂ. ಅದನ್ನು ಹೊರತುಪಡಿಸಿದ್ರೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಕಾಯಿನ್ ಯಾವುದಂದರೆ 1991 ನೋಯ್ಡಾ ಮಿಂಟ್. 1991 ನೋಯ್ಡಾ ಮಿಂಟ್. ಇದು ತುಂಬ ಇಂಪಾರ್ಟೆಂಟ್ ಕಾಯಿನು. ಇದಕ್ಕೂ ಅಷ್ಟೇ UNC ಕಾಯಿನಲ್ಲಿ 40,000-50,000 ರೂಪಾಯಿ ಬೆಲೆ ಬಾಳುತ್ತೆ. ಚಿಕ್ಕ ಕಾಯಿನ್ ಇರುತ್ತೆ. ಇದು ಬಾಂಬೆ ಮಿಂಟ್ಗೂ ನೋಯ್ಡಾ ಮಿಂಟ್ಗೂ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೊತೀರಾ. ಬಾಂಬೆ ಮಿಂಟು ಡೈಮಂಡ್ ಶೇಪ್ ಇರುತ್ತೆ, ನೋಯ್ಡಾ ಮಿಂಟು ಕ್ಲೀನ್ ಸರ್ಕಲ್ ಇರುತ್ತೆ. ಆಮೇಲೆ ನೀವು ನೋಯ್ಡಾ ಮಿಂಟ್ ಇರೋದಕ್ಕೆ ಬಾಂಬೆ ಮಿಂಟು ಇರೋದಕ್ಕೆ ನೋಯ್ಡಾ ಮಿಂಟು ಯಾವುದಕ್ಕೆ ಬೆಲೆ ಇದೆಯೋ ಅದೇನಂದು ಅಂದ್ಕೊಂಬಿಟ್ರೆ ಕಷ್ಟ ಆಗುತ್ತೆ. ನೋಡಿ, ಇವೊಂದಿಷ್ಟು ಇಂಪಾರ್ಟೆಂಟ್ ಡೆಫಿನೇಟಿವ್ ಸೀರೀಸ್ನ ಇಂಪಾರ್ಟೆಂಟ್ ನಾಣ್ಯಗಳು. ಇನ್ನೂ ಸ್ವಲ್ಪ ಇದ್ದಾವೆ, ನಾನು ಇದನ್ನು ಆ್ಯಡ್ ಮಾಡೋಕ್ಕೆ ಇಷ್ಟಕ್ಕೆ ನಾನು ಯಾಕೆಂದರೆ ಜನಸಾಮಾನ್ಯರಿಗೆ ಸುಲಭವಾಗಿ ಸಿಗುವಂಥ ನಾಣ್ಯಗಳು ಇನ್ನೂ ಸುಮಾರು ಇದ್ದಾವೆ ಡೆಫಿನೇಟಿವ್ ಸೀರೀಸ್ನಲ್ಲೇ. ಅದನ್ನು ನಾನು ಬೇಕಾದರೆ ಅದಕ್ಕೆಲ್ಲ ಜಾಸ್ತಿ ಬೆಲೆ ಇರೋದಿಲ್ಲ, ಹಂಗಾಗಿ ನಾನು ಅದನ್ನು ತೊಗೊಂಡಿಲ್ಲ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾರಿಗಾದ್ರೂ ಕೊಮಮೇರೇಟಿವ್ ನಾಣ್ಯಗಳು, ಈ 1 ರೂಪಾಯಿ ಇರ್ಬೋದು, 2 ರೂಪಾಯಿ, 50 ಪೈಸಾ, 5 ರೂಪಾಯಿ, 10 ರೂಪಾಯಿ, ಇವುಗಳಲ್ಲಿ ಲಕ್ಷ ಬೆಲೆ ಬಾಳುವಂತಹ ನಾಣ್ಯಗಳ ವಿಡಿಯೋ ಬೇಕು ಅಂದರೆ, ಸ್ಮಾರಕ ನಾಣ್ಯಗಳು, ಕೊಮಮೇರೇಟಿವ್ ಕಾಯಿನ್ಗಳ ವಿಡಿಯೋ ಬೇಕು, ತುಂಬ ಎಕ್ಸ್ಪೆನ್ಸಿವ್ ನಾಣ್ಯಗಳ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಹೇಳಿ, ನಾನು ಅದಕ್ಕೊಂದು ವಿಡಿಯೋ ಮಾಡ್ತೀನಿ. ಕಮೆಂಟಲ್ಲಿ ಹೌದು ಕೊಮಮೇರೇಟಿವ್ ಕಾಯಿನ್ಸ್ದು ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಖಂಡಿತವಾಗ್ಲೂ ರೆಡಿ ಮಾಡ್ತೀನಿ. ಒಂದು ಕೊಮಮೇರೇಟಿವ್ ನಾಣ್ಯಗಳ ಬಗ್ಗೆ ನಿಮಗೂ ತಿಳಿಸ್ತೀನಿ, ಯಾವುದಕ್ಕೆಲ್ಲ ಹೆಚ್ಚು ಬೆಲೆ ಇದೆ, ಯಾವುದಕ್ಕೆ ಬೆಲೆ ಇಲ್ಲ, ಸಾಮಾನ್ಯ ಕೊಮಮೇರೇಟಿವ್ ನಾಣ್ಯಗಳು ಯಾವುದು, ಎಕ್ಸ್ಪೆನ್ಸಿವ್ ಕೊಮಮೇರೇಟಿವ್ ನಾಣ್ಯಗಳು ಯಾವುದು ಅಂತ ಹೇಳ್ತೇನೆ. ಆಸಕ್ತಿ ಇದ್ದರೆ ಹೌದು ನನಗೆ ಈ ಒಂದು ವಿಡಿಯೋ ಬೇಕು ಅಂತ ಹೇಳಿ ನಾನು ಖಂಡಿತವಾಗ್ಲೂ ಅದೊಂದು ವಿಡಿಯೋನ ಮಾಡ್ತೇನೆ. ಸೊ ಈಗ ನಾನು ಏನು ತೋರಿಸ್ತೀನಲ್ಲ ಇಷ್ಟೊತ್ತನ್ನು ವಿತ್ ಪ್ರೂಫ್ ತೋರಿಸಿರುವಂಥದ್ದು, ಪ್ರೂಫು ವಿತ್ ಇಮೇಜು. ದಯವಿಟ್ಟು ಅದೇ ನಾಣ್ಯಗಳನ್ನ ಕಳಿಸಿ, ನಿಮ್ಮ ಹತ್ರ ಇತ್ತು ಅಂದರೆ ತೊಗೊಂಬನ್ನಿ ಕಾಯಿನ್ ಎಕ್ಸಿಬಿಷನ್ಗೆ. ಅದನ್ನು ಬಿಟ್ಟು ಸಾಮಾನ್ಯ ನಾಣ್ಯಗಳಂತಂದು ನಮಗೆ ಅಲ್ಲಿ ಬೇಜಾರು ಮಾಡಬೇಡಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡೋಕ್ಕೆ ತುಂಬ ಧನ್ಯವಾದಗಳು.
ವಿಡಿಯೋ ಹೆಚ್ಚು ಜನರಿಗೆ ಶೇರ್ ಆಗಬೇಕು ಅಂದರೆ ಹೈಪ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟಲ್ಲಿ ಮುಕ್ತವಾಗಿ ತಿಳಿಸಿ. ಧನ್ಯವಾದಗಳು.